ಧರ್ಮಸ್ಥಳ ಅಸ್ಥಿಪಂಜರ ಪತ್ತೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದ್ದು ದೂರುದಾರನ ಪರವಾಗಿ 6 ಜನ ಸ್ಥಳೀಯರೀಗ ಬಂದಿದ್ದಾರೆ. ಎಸ್ಐಟಿ ಮುಂದೆ 6 ಜನ ಸ್ಥಳೀಯರು ದೂರುದಾರನ ಪರವಾಗಿ ಬರ್ತಾ ಇರೋದು ಈ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡ್ತಾ ಇದೆ. ಹೆಣ ಹೂತು ಹಾಕಿದ್ದನ್ನ ನೋಡಿದ್ದಾಗಿ ಸಾಕ್ಷಿ ಹೇಳಿಕೆ ಕೊಡೋದಕ್ಕೆ 6 ಜನ ಮುಂದೆ ಬಂದಿದ್ದಾರೆ. ಜೊತೆಗೆ ಶೋಧ ಕಾರ್ಯಕ್ಕೂ ನಾವು ಸಹಾಯ ಮಾಡ್ತೀವಿ ಅಂತ ಇವರು ಆಗಮಿಸಿದ್ದಾರೆ. ಆದರೆ ಈ ವಿಚಾರದ ಬಗ್ಗೆ ಇನ್ನೂ ಎಸ್ಐಟಿ ಅಧಿಕಾರಿಗಳು ಖಚಿತಪಡಿಸಿಲ್ಲ. ಆ 6 ಜನರ ಹೇಳಿಕೆ ಸತ್ಯಾಸತ್ಯತೆ ಬಗ್ಗೆ ಈಗ ಚರ್ಚೆಯಾಗ್ತಾ ಇದೆ. ಈವರೆಗೆ ಒಬ್ಬ ದೂರುದಾರ ಬಂದ, ತಾನು 100 ಶವಗಳನ್ನು ಹೂತಿದ್ದಾಗಿ ಹೇಳಿದ. ಅದಕ್ಕೆ ಸಂಬಂಧಪಟ್ಟಂತೆ 13 ಪಾಯಿಂಟ್ಗಳನ್ನು ಪಾಯಿಂಟ್ ಔಟ್ ಮಾಡಿಕೊಂಡು ಅಲ್ಲಿ ಅಗೆಯ ಕಾರ್ಯ, ಶೋಧ ಕಾರ್ಯ ನಡೀತು. ಈಗ 13ನೇ ಪಾಯಿಂಟ್ ಒಂದು ಬಾಕಿ ಉಳಿದಿದೆ, ಅಲ್ಲಿ ಶೋಧ ಇವತ್ತು ನಡೆಯುತ್ತೆ. ಈ ಮಧ್ಯೆ ಈ ಪ್ರಕರಣಕ್ಕೆ ಟ್ವಿಸ್ಟ್ ಎನ್ನುವಂತೆ ದೂರುದಾರನ ಪರವಾಗಿ 6 ಜನ ಸ್ಥಳೀಯರು ಹೌದು ನಮಗೆ ಗೊತ್ತು, ನಾವು ನೋಡಿದ್ದೀವಿ ಅನ್ನುವಂಥದ್ದಾಗಿ ಸಾಕ್ಷಿ ಹೇಳೋದಕ್ಕಾಗಿ ಬರ್ತಿದ್ದಾರೆ. ಹೆಣ ಹೂತು ಹಾಕಿದ್ದನ್ನ ತಾವು ನೋಡಿದ್ದಾಗಿ ಶೋಧ ಕಾರ್ಯಕ್ಕೆ ಸಹಾಯ ಕೂಡ ಮಾಡ್ತೀವಿ ಅಂತ ಆಗಮಿಸಿದ್ದಾರೆ. ಆದರೆ ಈ ಬಗ್ಗೆ ಎಸ್ಐಟಿ ಅಧಿಕಾರಿಗಳಿಂದ ಸ್ಪಷ್ಟತೆ ಸಿಕ್ಕಿಲ್ಲ, ಖಚಿತಪಡಿಸಿಲ್ಲ. ಈ ಬಗ್ಗೆ ಆ 6 ಜನರ ಹೇಳಿಕೆ ಏನಿರುತ್ತೆ, ಅದರ ಸತ್ಯಾಸತ್ಯತೆ ಏನು, ಈ ಬಗ್ಗೆ ಈಗ ಚರ್ಚೆಯಾಗ್ತಾ ಇದೆ. ಬಹಳ ಕುತೂಹಲ ಮೂಡಿಸಿರುವಂತಹ ಪ್ರಕರಣ ಇದು.